ಮಾಮಿನಮ್ಮ, ಹ್ಮ್ ಒಂದಷ್ಟು ಡೌಟ್ಗಳಿದೆ ನಮಕ, ಕೇಳ್ತೀನಿ, ಉತ್ತರಗಳು ಸೋಲ್ತೀಯಾ? ಏನದು? ಬೆಳ್ಳಿ ಪಕ್ಕ ಚಿನ್ನ ಇಟ್ರೆ ಚಿನ್ನ ಕರಗತ್ತಂತೆ, ದಿಡುವೆ. ಹೌದು. ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಕೊಂಡು ಒತ್ತೊತ್ತಾರನೆ ಚೆನ್ನಾಗಿ ಕುಡಿತಾ ಇದ್ರೆ ದೇಹ ಕರಗತ್ತಂತೆ, ದಿಡುವೆ. ಹ್ಮ್ ಕೆಂದೆಳ್ನೀರಿಗೆ ಕೆಂಪಲ್ ಸಕ್ಕರೆ ಹಾಕೊಂಡು ಕುಡಿತಾ ಇದ್ರೆ ಕಿಡ್ನಿಲಿರೋ ಕಲ್ಲು ಕರಗೋಗ್ಬಿಡುತ್ತಂತೆ, ದಿಡುವೆ. ಹೌದು. ಆದ್ರೆ ಹಣದ ಮೇಲೆ ಸಕ್ಕರೆ ಇಟ್ರೆ ಸಕ್ಕರೆ ಕರಗೋಗ್ಬಿಡುತ್ತಂತೆ, ದಿಡುವೆ. ಇದ್ ಸುಳ್ಳು. ಯಾರ್ ಹೇಳಿದ್ ನಿನ್ಗೆ? ಯಾರ್ ಏನೇ ಸೊಲ್ಲೋದು? ನಾನ್ ಹೇಳಿದ್ದು ಸಕ್ಕರೆ ಡಬ್ದಲ್ಲಿರೋದಲ್ಲ, ದವಾಯಿಸ್ಕೊಂಡ್ ಬರೋದು. ಸಕ್ಕರೆ ಶಾಂತಿ ಬಗ್ಗೆ ಹೇಳ್ತಾ ಇರೋದು. ಆ ಗುಂಗ್ರಮ್ಮನಿಗೆ ಸಕ್ಕರೆ ವೀಕ್ನೆಸ್ ಏನು ಅಂತ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿದೆ. ಅದಕ್ಕೆ ಅದು ಹಣ ಕಾಸು ದುಡ್ಡು ಅಂತ ಚೆನ್ನಾಗಿ ತಗೊಂಬಂದ್ ಸುರಿತಾ ಇದೆ. ಹೆಂಗ ಮಾಡಿ ಈ ಗುಮ್ಮಿಸ್ಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಳೋ ಆಸೆ ಅದಕ್ಕೆ. ಅವ್ರ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದ್ರಿಂದ ಅತ್ತೆ ಅವ್ರನ್ನ ಕ್ಷಮಿಸಿದ್ರೆ ಅವ್ರು ಖುಷಿಯಾಗಿರ್ತಾರೆ. ನೋಡಕ್ ಆಗ್ತಿಲ್ಲ ಅವ್ರ ಪಾಡ್ನ, ಪಾಪರಿ. ಬ್ರಹ್ಮ ರಾಕ್ಷಸಿ 17ನೇ ಜನ್ಮ ಕಡೆ ಅದು ನಕ್ಬಿಟ್ರೆ ಮನೆ ಹಂಗೆ ಬಿರುಕು ಬಿಟ್ಬಿಡುತ್ತೆ. ಅದ್ ಯಾವಾಗ್ಲೂ ನೋವಲ್ಲೇ ಇರ್ಬೇಕು. ಯಾಕ್ರಿ ನಿಮ್ಗ್ಯಾಕಿಂತ ದುಷ್ಬುದ್ಧಿ? ನಮಗೇನೆ ಬಿಡವ ಇರೋದು. ನಮ್ಮ ಕಾರ್ತಿ ಮಾಯಾ ಬಜಾರಾಗಿ ವಾಪಸ್ ಬಂದಿರೋದು ಅವಳಿಂದಾನೇ ಅನ್ನೋ ಗುಮಾನಗಳಿವೆ ನಮಕ. ಅದು ಪ್ರೂವ್ ಆಗ್ಲಿ, ಆಮೇಲೆ ಐತೆ ನೋಡು ಕತ್ತಕ್ಕಳಿ ಕುಚ್ಚುಪುಡಿ ಎಲ್ಲ. ಆಮೇಲೆ ಅಯ್ಯೋ ಸಾಕು ನೀವ್ ಮಾತ್ ನಿಲ್ಸ್ತೀರಾ? ನಾನ್ ನಿಮ್ಗೆ ಒಂದ್ ಮಾತ್ ಹೇಳ್ಬೇಕು. ಹೇಳೋ. ಅದು ಕನಕ ಒಂದ್ ಹುಡುಗನ ಪ್ರೀತಿ ಮಾಡ್ತಿದ್ದಾಳೆ. ಏನಂದ? ಮಗು ದೊಡ್ಡದಾಗ್ಬಿಟ್ಟಿದೆ ಅಲ್ವೇ? ಸೊಲ್ಲೆ ಇಲ್ಲ ನಮಕ. ನಾನ್ ಹೇಳ್ತಿದ್ದೀನಲ್ಲ. ಓಹೋ, ಇದೆಲ್ಲ ತಮ್ದೇನ ಸಾರಥ್ಯ? ಸ್ವಲ್ಪ ಎಷ್ಟ್ ದಿನ ನಡೀತಾ ಇದೆ ಕೋಚಿಂಗ್ ಕ್ಲಾಸು? ಸ್ವಲ್ಪ ದಿನದಿಂದಾನೆ. ಇದು ಕೈ ಹಿಡಿಯೋ ಲವ್ವೋ ಕೈ ಕೊಡೋ ಲವ್ವೋ? ಮದ್ವೆ ಆಗೋದಕ್ಕೆ ರೆಡಿ ಇದ್ದಾರೆ, ನೀವ್ ಒಪ್ಕೋಬೇಕಷ್ಟೆ. ಎಲ್ಲ ಅವ್ರವ್ರ ಒಪ್ಕೊಂಡ್ಮೇಲೆ ನಂದೇನಿದೆ ಇದ್ರಲ್ಲಿ? ಮಿಸ್ ಕನಕ ಇವಾಗ ಮಿಸ್ ಡ್ಯಾಶ್ ಆಗಿ ಹೋಗ್ತಾ ಇದ್ದಾಳೆ. ಏನ್ರಿ ಅದು ಡ್ಯಾಶು? ಹುಡುಗನ ಹೆಸರು ಏನಂತ ಗೊತ್ತಿಲ್ವಲ್ಲ, ಅದಕ್ಕೆ ನಾನೇ ಡ್ಯಾಶ್ ಹಾಕೊಂಡಿದೀನಿ. ಏನು ಹುಡುಗನ ನಾಮಾಂಕಿತಗಳು? ರೀ ನನ್ಗೂ ಗೊತ್ತಿಲ್ಲ, ನಾಳೆ ಮೀಟ್ ಮಾಡ್ತೀನಿ ಅಂತ ಹೇಳಿದಾಳೆ. ನಾಳೆ ನೀವ್ ಫ್ರೀ ಇದ್ರೆ ಬರ್ತೀರಾ? ಫ್ರೀ ಮಾಡ್ಕೊಂಡಾದ್ರೂ ಒಂದೇ ಗೊತ್ತೀನಿ ನಾನು. ನಮ್ಮನೆ ಮಗು ಕಣೆ ಅದು ಖುಷಿಯಾಗಿ ನಗ್ನಗ್ತಾ ಇರೋ ನೋಡೋ ಇರಾದೆ ನಮಗೂ ಅದೇ. ಹುಡುಗನ್ ನೋಡೋಣ, ವಾಲ್ಗ ಊದಕ್ ಬಿಡೋಣ, ಮತ್ತೆ ನಾಳೆ ಅತ್ತಮ್ಮನ ಬರ್ತಾರೋ. ರೀ ಈ ವಿಷಯ ಇನ್ನೂ ಅಮ್ಮಂಗ್ ಗೊತ್ತಿಲ್ಲ, ಭಾವ ನೋಡ್ ಒಪ್ಕೊಳ್ಳಿ, ಆಮೇಲೆ ಮುಂದೆ ಇಲ್ಲ ಅಂತ ಹೇಳಿದ್ದು. ಅಯ್ಯೋ ಲೇ, ಎಷ್ಟು ಒಳ್ಳೆ ಮಗುನೇ ಅದು. ಲೇ, ನಾನು ನಮ್ದವ್ರ ಕೈ ಬಿಡಕ್ಕಿಲ್ಲ ನಾನು. ಆ ಹುಡ್ಗ ನೋಡೋಣ, ಹುಡ್ಗ ಓಕೆ ಆಗಿದ ತಕ್ಷಣ ನಾನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ಬಿಡ್ತೀನಿ. ಮತ್ತೆ ಯಾವಾಗ, ಎಲ್ಲಿ, ರೂಟ್ ಮ್ಯಾಪು ನಾಳಿಕಾ? ಬೆಳಗ್ಗೆ ರೆಡಿ ಆಗಿರಿ, ದೇವಸ್ಥಾನದಲ್ಲಿ ಹೋಗಿ ಮೀಟ್ ಮಾಡೋಣ. ಹಂಗ ವಸಂತ ಮಾಸ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳವಾದ್ಯ ಊದಲೇಬೇಕು. ಕನಕ ರೆಡಿ ಫಾರ್ ಡಂಕನಕ. ಮೀನಾ, ಬಾಂಗಡೆ ಮೀನಾ. ಏನ್ ಹೇಳಿ ನಿಮ್ದು? ಅದೇ ಈ ಪೆಂಗ್ಯ ಲವ್ ಮಾಡ್ದ, ಅದೇ ಯಾರದು? ಈ ಛಾಯಮ್ಮ. ಆಮೇಲೆ ಮಂಗ್ಯ ಲವ್ ಮಾಡ್ದ, ಬೇರೆ ಯಾರು ಇಲ್ಲ. ನಮ್ಮ ಮಗು ಮೈಕಮ್ಮ. ನಾನ್ ಮಾತ್ರ ಲವ್ ಮಾಡ್ಲೇ ಇಲ್ಲ. ನಾನ್ ಮಾತ್ರ ಮಾಡ್ಲಿಲ್ಲ. ಮುಂದಿನ ದಿನದಲ್ಲಿ ನಮ್ಮ ಮನ್ಸಿಗೆ ಅವನು ಲವ್ ಮಾಡಿದ್ರು ಮಾಡ್ಬಿಡ್ಬೋದು, ಹೇಳಕ್ ಹಾಕಿಲ್ಲ. ಅದಕ್ಕೇನ್ ಇವಾಗ? ನಮಗೂ ಈ ಲವ್ಗಳ ಮೇಲೆ ಸಿಕ್ಕಾಪಟ್ಟೆ ಅವಾಸ್ಗಳು ಬರ್ತದೆ. ಯಾರನ್ನ ನೋಡ್ಕೊಂಡಿದ್ದೀರಿ? ಟ್ರೈ ಮಾಡುಮಾ ಅಂತ. ಹತ್ರ ಬಂದ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ, ಸುಮ್ನೆ ಹೋಗ್ತಾ ಇರ್ಬೇಕು ಆಚೆ ಅಷ್ಟೇ. ಅಯ್ಯೋ ಟ್ರೈ ಮಾಡ್ಬೇಕು ಅಂತಂದೆ, ಬೇರೆ ಯಾರನ್ನ ಕೇಳಿದ್ನೇನೆ. ನೀನು ನಿನ್ನನ್ನೇ ಇನ್ನೊಂದ್ಸತಿ ಲವ್ ಮಾಡಮ್ಮ ಅಂತ ಅನಿಸ್ತದೆ ಕಣೆ. ಈ ಎಲ್ಲಾ ಲವ್ ಮ್ಯಾಟ್ರ್ ಕೇಳ್ತಾ ಇದ್ರೆ ನನಗೂ ಲವ್ ಮಾಡ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ. ಬಾರಿ ನೀನ್ ಲವ್ ಮಾಡೋಣ. ಈಗ ಅಡಿಗೆ ಮಾಡ್ಬೇಕು, ಸುಮ್ನೆ ಹೋಗಿ. ಒಂದೊಂದ್ ಊಟ ತಿನ್ನಿದ್ರೆ ಏನಾಗೋದಿಲ್ಲ, ಅಡಿಗೆ ಮಾಡ್ಕೊಂಡ್ರಾಯ್ತು. ಬಾರೆ ಅತ್ತೆ ಆಮೇಲೆ ನೀನ ಅಡಿಗೆ ಐತೀನಿ ಅಂತ ಬಡ್ಕೊಂತಾರೆ. ಅವ್ರಿಗೆ ಹೇಳ, ನಿಮ್ ಮಗ ಬಂದು ಈ ರೀತಿ ತೀಟ್ಲೆ ಮಾಡ್ತಿದ್ದಾನೆ, ಅದಕ್ಕೆ ಅಡಿಗೆ ಮಾಡ್ಲಿಲ್ಲ ಅಂತ. ಅಯ್ಯಯ್ಯ ಅದ್ಯಾಕೆ ಹಂಗ ಆಡ್ತೀಯಾ? ಎಲ್ರು ಲವ್ ಮಾಡ್ಕೊಂಡು ಲೈಫ್ ಸೆಟ್ಲ್ ಮಾಡ್ಕೊಂಡಿದ್ದಾರೆ. ನನಗೂ ಲವ್ ಮಾಡ್ಬೇಕು ಅಂತ ಆಸೆಗಳಾಯ್ತಪ್ಪ, ಅದಕ್ಕೆ ಮಾಡ್ತೀನಿ ಅಂತಂದೆ. ಏನೋ ಒಂಚೂರು ಪಾಪರೇಟೆ ಮಾಡೋದಿಲ್ಲ. ನೀನು ಬಾರೆ ಲವ್ ಮಾಡೋಣ. ಸುಮ್ನೆ ಹೋದ್ರೆ ಸರಿ, ಅಡಿಗೆ ಮಾಡ್ಬೇಕು. ಸರಿ ಆಯ್ತು ಬಿಡು. ಅಂದ್ರೆ ನನಗೊಂದು ಡೌಟ್, ಈ ಮದ್ವೆ ಆಗೋದಕ್ಕಿಂತ ಮುಂಚೆ ಈ ಲವ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರಲ್ಲ ಗಂಡ್ಮಕ್ಳು, ಅವ್ರೆಲ್ರಿಗೂ ಒಂದೊಂಥರ ಈ ಲವ್ ಸಾಂಗ್. ಮದುವೆ ಆಗ್ಬೇಕಾದ್ರೆ ಹೆಣ್ಮಕ್ಳು ಇರ್ತಾರಲ್ಲ, ಈ ವಧುನ್ ಕರೀತಾರಲ್ಲ, ಅವ್ರೆಲ್ರಿಗೂ ಒಂಥರ ಈ ಮದುವೆ ಸಾಂಗ್. ಆದ್ರೆ ಮದುವೆ ಆದ್ಮೇಲೆ ನನ್ನಂತ ಗಂಡ್ಮಕ್ಳು ಇರ್ತಾರಲ್ಲ, ನಮ್ ಹಾಡಿಗೆ ನಮಗ್ ತಕ್ಕಂತೆ ಯಾವ್ದು ಸಾಂಗ್ ಇಲ್ವೋ? ಆದ್ರೆ ಇದೇನೆ, ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ. ಗುರು ರಸಿಕತೆಯ ಶಿಕ್ಷಣನೇ ಇಲ್ಲ. ಅಯ್ಯಯ್ಯೋ ಅಮ್ಮಮ್ಮಮ್ಮೋ.
ಆಯ್ತು ಆಯ್ತು ಮತ್ತೇನ್ ಬರಲ್ಲ ಸುಮ್ಮನೆ ಪ್ರೇಮ ಗೀಮಾ ಜಾನೇದೋ ಈ ಎಲ್ಲ ಮಾಯವೋ ನೀರಲ್ಲಿ ಕಂಡೆ ನಾನು ಆ ಮೀನಿನ ಹೆಜ್ಜೆ ಕಣ್ಣಿಗೆ ಕಾಣಲಿಲ್ಲ ಬಣ್ಣದ ಗೆಜ್ಜೆ ರೋಹಿಣಿ ಏನಾಯ್ತು ನಿನ್ಗೆ? ಅದನ್ನ ನಾನ್ ನಿಮ್ಮನ್ ಕೇಳ್ಬೇಕು. ಏನಾಗಿದೆ ಈ ಮನೇಲಿ ಇರೋರ್ಗೆಲ್ಲ? ಹಲೋ 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 ಎಕ್ಸ್ಕ್ಯೂಸ್ ಮೀ, ಮನೇಲಿ ಇರೋರ್ಗೆಲ್ಲ ಏನಾಗಿದೆ ಅಂತ ಟೆಸ್ಟ್ ಮಾಡೋದಕ್ಕೆ ನಾನೇನು 4 ಅಕ್ಷರ ಇರೋ MBBS ಡಾಕ್ಟ್ರಾ? ಮನೋಜ ದ ಫೇಮಸ್ ಬಿಸ್ನೆಸ್ ಮ್ಯಾನ್, 5 ಡಿಗ್ರಿ ಏನೇನೋ 5 ಡಿಗ್ರಿ ಮನೋಜ, ಹುಷಾರು. ಅಪ್ಪ ಪುಣ್ಯಾತ್ಮ, ನಿಮ್ ಡಿಗ್ರಿ ನಿಮ್ ಪ್ರೊಫೆಷನ್ ಬಗ್ಗೆ ನಾನ್ ಕೇಳ್ತಿಲ್ಲ. ನನ್ ಪರಿಸ್ಥಿತಿ ಈ ಮನೇಲಿ ಏನಾಗಿದೆ ಅಂತ ಒಂಚೂರು ನೋಡಿ. ನಿನಗೇನಾಗಿದೆ? ಚೆನ್ನಾಗಿದೆಯಲ್ಲ. ಅಷ್ಟು ಕಾಸ್ಟ್ಲಿ ಚೇನ್ ತಂದ್ಕೊಟ್ರು ನನ್ನನ್ನ ತಿರಸ್ಕಾರ ಮಾಡ್ತಿದಾರಲ್ರಿ ಅತ್ತೆ. ಅಷ್ಟು ನೋವು ಮಾಡ್ಬಿಟ್ಟಿದೆ ಪಾಪ ಅವ್ರ ಮನ್ಸಿಗೆ. ಅಲ್ಲ, ನಮ್ಮ ಅಮ್ಮಂದು ಮಗುವಂತ ಮನ್ಸು ಪಾಪ, ಅದೆಷ್ಟು ಗಾಯ ಆಗಿದ್ಯೋ ಏನೋ. ಆ ಗಾಯ ಆಗಿರೋ ಮನ್ಸ್ಗೆ ಔಷಧಿನೇ ಹಚ್ಬೇಕಾ ಅಥವಾ ಸುಂದರ ಬಣ್ಣ ಬಳಿಬೇಕಾ? ಹಲೋ ಹಲೋ, ನಮ್ಮಮ್ಮ ಅವರು ಒಂದು ದಿನಕ್ಕಾದ್ರೂ ನನ್ ಹೆಂಡತಿ ಇವಳು ಯಾಕೆ ಅನ್ನೋದು ನೀನು ನನ್ನ ಹೆಂಡತಿಗೆ ಅಂತ ನಿಮ್ ಅಮ್ಮನ್ ಕೇಳಿದೀರಾ? ನೀವು ಕೇಳಿದಿರೇನ್ರಿ? ಯಾವ ಸೊಸೆನು ಅತ್ತೆಗೋಸ್ಕರ ಹಿಂಗೆ ತಂದು ಸುರಿಯೋದಿಲ್ಲ. ಇನ್ನು ಇರೋದನ್ನ ಬೆಣ್ಣೆ ತುತ್ತು ತಿಂದಂಗೆ ತಿನ್ಕೊಂಡು ಹೋಗ್ಬಿಡ್ತಾರೆ. ಏನು ಸಾಹಸ ಮಾಡಿದ್ರು ಅವ್ರು ನನ್ನ ಮೊದಲಿನ ನೋಡಲ್ವಾ? ನೋಡ್ಬೋದಿರಪ್ಪ, ಬಟ್ ಇಟ್ ಟೇಕ್ಸ್ ಟೈಮ್. ಯಾವ ಟೈಮ್ ರೀ? ಯಾವ ಟೈಮ್ ಮುಂದೆ ಹೋಗ್ ನೋಡಿ. ಮೀನನ ಏನಾದ್ರು ಅಂದ್ರೆ ಆ ಸೂರ್ಯ ಮುಗಿ ಬೀಳ್ತಾನೆ. ಇನ್ನು ಆ ಶ್ರುತಿನ ಏನಾದ್ರು ಅಂದ್ರೆ ರವಿ ಅಡ್ಡ ಬರ್ತಾನೆ. ನನಗೆ ಅದ್ಯಾವ ಪೇತಾಳ ಸಿಕ್ಕಿದನು ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಅದೇ ಮತ್ತೆ ನೀನೇನ್ ಅನ್ನೋದು? ಇನ್ಯಾರ ನನ್ ಸಾಯ್ಬೇಕು? ಯಾರ ನನ್ ಸಾಯ್ಬೇಕು ಅಂದೆ ಹೇಳ್ರಿ. ಯಾರ ನನ್ಬೇಕು ಅಂತಾದ್ರೂ ಹೇಳ್ಬಿಡಿ. ನೋಡಿ ಹೇಳ್ತಾ ಇದ್ದೀನಿ, ಇವತ್ ಹೋಗ್ಬಿಟ್ಟು ನೀವು ನನ್ ಪರವಾಗಿ ನಿಮ್ಮಮ್ಮನ ಹತ್ರ ಮಾತಾಡ್ಬೇಕು. ಇವಳು ನನ್ ಹೆಂಡತಿ, ನೀನ್ ಇವಳನ್ನ ಏನು ಅನ್ನೋ ಹಾಗಿಲ್ಲ. ನಾನ್ ಇವಳನ್ನ ಶೋರೂಮ್ ಕರ್ಕೊಂಡು ಹೋಗ್ತೀನಿ, ಅದನ್ನ ಕೇಳೋ ಅಧಿಕಾರ ನಿನಗಿಲ್ಲ ಅಂತ ನೀನ್ ಹೋಗಿ ಹೇಳ್ಬೇಕು. ಹೇಳ್ರಿ, ಎದೇನ್ರಿ? ಆಗಲ್ಲ. ಹಾಗಾದ್ರೆ ನೀವ್ ನನ್ ಪರ ನಿಲ್ಲೋದಿಲ್ಲ? ನಿಲ್ತೀನಿ, ನೀನು ಪರವಾಗಿ ನಿಲ್ಲೋದ್ ಬೇರೆ, ಆದ್ರೆ ಯಾರ ವಿರುದ್ಧ ನಿಲ್ತೀನಿ ಅನ್ನೋದು ಮುಖ್ಯ. ಚಿಕ್ಕ ವಯಸ್ಸಿಂದ ನಮ್ಮಮ್ಮ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಗೊತ್ತಾ? ಚಿಕ್ಕ ವಯಸ್ಸಿಂದ ಅವರು ಚೆನ್ನಾಗಿ ನೋಡ್ಕೊಂಡಿರ್ಬೋದು, ಆದ್ರೆ ಸಾಯೋವರೆಗೂ ಇರೋದು ನಾನು ರೀ. ನೀವು ನನಗೋಸ್ಕರ ಬದುಕ್ಬೇಕು. ಬೇರೆ ಎಲ್ಲ ಸಂಬಂಧಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ನಾನು. ರೋಹಿಣಿ, ಇಷ್ಟು ಚಿಕ್ಕ ವಿಷಯನ ನೀನು ನನ್ನ ಹತ್ರ ತಂದಿರೋದು ದೊಡ್ಡ ತಪ್ಪು. ನಾನ್ ಈ ಮನೇಲಿ ಉಗಿಸ್ಕೋತಾ ಇರೋದು ನಿಮ್ಗೆ ಚಿಕ್ಕ ವಿಷಯನಾ? ಉಗಿಸ್ಕೋಬಾರ್ದು ಅಂತ ಅಂದ್ರೆ ಇವತ್ ಕೊಟ್ಟಂಗೆ ದಿನ ಏನಾದ್ರು ತಂದ್ ಕೊಡ್ತಾನೆ ಇರೋ. ಸರಿ ಹೋಗ್ಬೋದೇನಪ್ಪ. ದಿನ ತಂದು ನಿಮ್ಮಮ್ಮನ್ ಮೈ ಮೇಲೆ ಸುರಿಯೋದಕ್ಕೆ ಲಕ್ಷ್ಮಿ ನನ್ ಸ್ಟೆಪ್ ಮದರು ಅಲ್ಲ, ಆ ಕುಬೇರ ನನ್ ಕೋಬ್ರದರು ಅಲ್ಲ. ಆ ಚೈನ್ ತರೋದಕ್ಕೇನೆ ನನ್ ಫ್ರೆಂಡ್ ಹತ್ರ ನನ್ ಸಾಲ ಮಾಡಿದೀನಿ, ಗೊತ್ತಾ ನಿಮ್ಗೆ? ಸಾಲ ಯಾಕೆ ಮಾಡ್ದೆ? ನಿಮ್ಮಮ್ಮ ಮಹಾ ಸತಿನ ಹೋಲಿಸ್ಕೊಳ್ಳೋದಕ್ಕೆ. ಬರೀ ಪ್ಲಾನಿಂಗ್ಸ್ ಎಲ್ಲ ನಿಂದು ತಲೆಲಿ ಏನಾದ್ರೂ ಓಡ್ತಾನೆ ಇರುತ್ತೆ ಬ್ಲೂ ಪ್ರಿಂಟ್ಗಳು. ಬಾಬಾ ಏನ್ ಕಿಲಾಡಿ ಹೆಣ್ಣು ನೀನು. ಮನೋಜ್, ನೀನು ಮನೋಜ ಅಂದ್ರು ಅಷ್ಟೇ, ಎಂಟೆ ಗೊದ್ದ ಅಂದ್ರು ಅಷ್ಟೇ. ನಾನು ನಮ್ಮಮ್ಮನ ವಿರುದ್ಧ ನಿಲ್ಲಲ್ಲ. ನಮ್ಮಮ್ಮ ಏನ್ ಹೇಳ್ತಾರೋ ನಾನು ಅದನ್ನೇ ಕೇಳೋದು. ಹಾಗಾದ್ರೆ ನನ್ ಗತಿ ಸರಿ ಹೋಗುತ್ತೇನೋ, ಸ್ವಲ್ಪ ದಿನ ವೇಟ್ ಮಾಡು. ಅಷ್ಟೊತ್ತಿಗೆ ನಾನು ಓದಕ್ಕೆ ಆಗೋಗ್ತೀನಿ. ಆಗೋ, ಎಲ್ರು ಒಂದಲ್ಲ ಒಂದಿನ ಆಗ್ಲೇಬೇಕಲ್ಲ. ನೋಡು, ನನ್ಗೊಂದ್ ಇಂಪಾರ್ಟೆಂಟ್ ಕೆಲ್ಸ ಇದೆ, ಅದನ್ನ ಮುಗಿಸ್ಬಿಟ್ಟು ಮೊಬೈಲ್ ಅಲ್ಲಿ ಗೇಮ್ ಮಾಡ್ಬೇಕು. ನೀನೇನಾದ್ರೂ ನನ್ನ ಡಿಸ್ಟರ್ಬ್ ಮಾಡ್ಬಿಟ್ರೆ ತೋರ್ಸ್ಬೇಕಾಗುತ್ತೆ ಮನೋಜನ್ 3ನೇ ಮುಖ. ನಾನ್ ಹೇಳಿದ ವಿಷಯ ಏನ್ ಮಾಡ್ದೆ? ಯಾವ ವಿಷಯ? ಕೆಲ್ಸಕ್ಕೆ ರಿಸೈನ್ ಮಾಡು ಅಂತ ಹೇಳಿದ್ನಲ್ಲ, ಆ ವಿಷಯ. ನೀತು ನಿನ್ ಕೆಲ್ಸಕ್ಕೆ ವ್ಯಾಲ್ಯೂನೇ ಕೊಡ್ತಿಲ್ಲ ರವಿ. ನೀನ್ ಆ ಹೋಟ್ಲಲ್ಲಿ ಕೆಲ್ಸ ಮಾಡೋದ್ ನಂಗೆ ಒಂಚೂರು ಇಷ್ಟ ಇಲ್ಲ. ಈಗ್ಲೇ ನೀತು ಕಾಲ್ ಮಾಡಿ ನಾನ್ ನಾಳೆಯಿಂದ ಕೆಲ್ಸಕ್ ಬರಲ್ಲ ಅಂತ ಹೇಳ್ಬಿಡು. ಶರ್ಟ್ ಚೇಂಜ್ ಮಾಡಿದಷ್ಟು ಈಸಿಯಾಗಿ ಕೆಲ್ಸ ಚೇಂಜ್ ಮಾಡಕ್ಕಾಗಲ್ಲ. ಸೊ ನೀನ್ ಆ ಕೆಲ್ಸ ಇವಾಗ ಬಿಡಲ್ವಾ? ಸತ್ಯಕ್ ಬಿಡಲ್ಲ. ಸರಿ, ಹಾಗಿದ್ರೆ ನಾನು ಒಂದ್ ಡಿಸೈಡ್ ಮಾಡಿದೀನಿ. ಏನು? ನಾನೊಂದ್ ಜಾಗ ತಗೋತೀನಿ. ಯಾಕೆ? ಮನೆ ಕಟ್ತೀಯಾ? ಇಲ್ಲ, ಹೊಸ ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ. ಅದಕ್ ತುಂಬಾ ದುಡ್ಡು ಬೇಕು ಶ್ರುತಿ, ಹೇಳ್ದಷ್ಟು ಈಸಿ ಅಲ್ಲ. ಎಷ್ಟು ದುಡ್ಡು ಬೇಕಾದ್ರೂ ಕೊಡೋದಿಕ್ಕೆ ನನ್ ತಂದೆ ತಾಯಿ ಇದಾರಲ್ಲ. ನಾನ್ ನಿನಗ್ ಮೊದ್ಲೇ ಹೇಳಿದೀನಿ, ಅವ್ರ ದುಡ್ಡು ನಮಗ್ ಬೇಡ ಅಂತ. ನೀತು ರೆಸ್ಟೋರೆಂಟ್ ಚೆನ್ನಾಗ್ ನಡೆಯೋದಕ್ಕೆ ಕಾರಣ ನಾನೇ ಅಂತ ಹೇಳ್ದೆ ಅಲ್ವಾ? ನನ್ ಮೇಲೆ ನಿನಗ್ ನಂಬಿಕೆ ಇಲ್ವಾ? ನಾನೇ ಕಷ್ಟಪಟ್ಟು ದುಡ್ದು ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ. ದುಡ್ಡು ಸಾಕಾಗಿಲ್ಲ ಅಂದ್ರೆ ಬ್ಯಾಂಕ್ ಲೋನ್ ಮಾಡ್ತೀನಿ. ಬ್ಯಾಂಕ್ ಅಲ್ಲಿ ಲೋನ್ ತಗೋತ್ಯಾ, ಬಟ್ ನನ್ ಪೇರೆಂಟ್ಸ್ ಹತ್ರ ದುಡ್ಡು ತಗೊಳೋದಿಕ್ ಆಗಲ್ಲ ಅಲ್ವಾ? ಆ ದುಡ್ಡೆಲ್ಲ ನಮ್ದೇ ಅಲ್ವಾ ರವಿ? ನಿಜ, ಅವ್ರ ನಂತರ ಆ ದುಡ್ಡೆಲ್ಲ ನಿಂದು, ನಂದಲ್ಲ. ಇವಾಗ ಅದ್ರ ಬಗ್ಗೆ ಮಾತಾಡ್ಬೇಡ ಶ್ರುತಿ. ಓಕೆ, ನಾನ್ ಇನ್ನೂ ಒಂದ್ ಡಿಸೈಡ್ ಮಾಡಿದೀನಿ. ಏನಿವತ್ತು ಫಟಾಫಟ್ ಅಂತ ಡಿಸಿಷನ್ ತಗೊಂತಾ ಇದೀಯಾ? ಹೌದು, ನಾನು ಅವ್ರ ಹತ್ರ ದುಡ್ಡು ತಗೊಳಲ್ಲ. ನನ್ ಸೇವಿಂಗ್ಸ್ ಅಲ್ಲೇ ನಾನ್ ಒಂದ್ ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ. ನೀನ್ ಅಲ್ಲೇ ಶೆಫ್ ಆಗ್ ಬಾ, ಓಕೆ? ನನ್ ಮೇಲ್ ನಿನಗೆ ಯಾವತ್ತು ಕಾನ್ಫಿಡೆನ್ಸ್ ಬರುತ್ತೋ ಅವತ್ತು ನೀನ್ ನನ್ ಪಾರ್ಟ್ನರ್ ಆಗು. ಏನಂತೀಯ? ಮೊದ್ಲು ನೀನ್ ರೆಸ್ಟೋರೆಂಟ್ ಓಪನ್ ಮಾಡು, ಆಮೇಲೆ ಯೋಚನೆ ಮಾಡ್ತೀನಿ. ಏನು ಸಾಹೇಬ್ರು ಹೀಗ್ ನೋಡ್ತಿದ್ದೀರಾ? ಸೀರಿಯಲ್ ನೋಡ್ತಾ ಇದ್ದೀನಿ. ಅದು ಮದುವೆ ಮಾತುಕತೆ ದಿನ. ಕೆಲಸದಲ್ಲಿ ಯಾವತ್ತೂ ನಿಯತ್ ತಪ್ಪಿಲ್ಲ, ಲವ್ವಲ್ಲಿ ಇವತ್ತಿಂದ ನಿಯತ್ತೇ ಇರಲ್ಲ ಅನ್ಸುತ್ತೆ. ಸಾಕು, ಹೆಂಡತಿ ಆಗೋದ್ಮೇಲೆ ಇಷ್ಟು ದೃಷ್ಟಿ ಹಾಕ್ಬಾರ್ದು. ಬನ್ನಿ, ಏನಿದು
ಕವರ್ ಎಲ್ಲ ತಗೊಂಡ್ಬಂದ್ಬಿಟ್ಟಿದ್ದೀರಾ? ಅದು ಮೊದಲನೇ ಸಲ ನಮ್ಮ ಮದುವೆ ಬಗ್ಗೆ ನಿಮ್ಮ ಮನೆಯವ್ರ ಹತ್ರ ಮಾತಾಡೋದಕ್ಕೆ ಹೋಗ್ತಿದೀವಲ್ಲ, ಅದಕ್ಕೆ ಸ್ವೀಟ್ಸು ಮತ್ತೆ ಹೂ ತಂದಿದ್ದೀನಿ. ಓಹೋ, ನಿಮ್ಗೂ ಇಂಥದೆಲ್ಲ ಗೊತ್ತಿದೆಯಾ? ಯಾಕೆ ಪೊಲೀಸ್ಗೆ ಮನೆ ಮಠ ಸಂಸಾರ ಏನು ಇರಲ್ವಾ? ವೆರಿ ಗುಡ್. ಆದ್ರೂ ಯಾಕೋ ಒಂಥರ ಟೆನ್ಷನ್ ಕನಕ. ಯಾಕೆ? ನಿಮ್ ಮನೆಯವರು ನನ್ನ ಒಪ್ಕೋತಾರೆ ತಾನೆ? ನಾನ್ ಒಪ್ಕೊಂಡಿದ್ದೀನಲ್ಲ. ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ? ದೇವಸ್ಥಾನದಲ್ಲಿ ನಿತ್ಕೊಂಡು ಏನ್ ಮಾತಾಡ್ತಿದ್ದೀರಾ? ಹಾಗೆಲ್ಲ ಮಾತಾಡ್ಬಾರ್ದು. ಅಷ್ಟು ದೇವತೆಗಳು ಇರ್ತಾರ. ನಿಮ್ಮನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನನ್ ಹೃದಯನೇ ಮಲ್ಕೊಂಡ್ಬಿಡತ್ತ. ಪ್ರೀತಿಯನ್ನು ಅಲಾರಾಮ್ ಕೊಟ್ಟು ಎಬ್ಬಿಸ್ತೀನಿ. ಬಟ್ ನಿಮ್ ಮನೆಯವ್ರು ನನ್ನ ಒಪ್ಕೋತಾರೆ ತಾನೆ? ಖಂಡಿತ ನಿಮ್ಮನ್ನ ಯಾರ್ ಬೇಕಾದ್ರೂ ಒಪ್ಕೋತಾರೆ. ಅದ್ರಲ್ಲೂ ನನ್ನ ಅಕ್ಕ ಬಾಬಾ ನಾನು ಇಷ್ಟಪಟ್ಟಿದ್ದನ್ ಯಾವ್ದನು ಬೇಡ ಅನ್ನಲ್ಲ. ನಿಮ್ ಅಕ್ಕ ತುಂಬಾ ಒಳ್ಳೆಯವರು ಅಂತ ಹೇಳಿದ್ದೆ, ಬಟ್ ಭಾವ ಹೇಗೆ? ನಮ್ ಭಾವ ಅಕ್ಕನ್ಗಿನ ತುಂಬಾ ಒಳ್ಳೆಯವರು. ಸ್ವಲ್ಪ ಮುಂಗೋಪಿ, ಆದ್ರೆ ಅವ್ರೇನಾದ್ರೂ ನಿಮ್ಮನ್ನ ಇಷ್ಟಪಟ್ಬಿಟ್ರೆ ನನ್ಗಿನ ಜಾಸ್ತಿ ನೀವ್ ಅವ್ರ ಜೊತೆಗೆ ಕಾಲ ಕಳೀತೀರ. ಅಷ್ಟೊಳ್ಳೆ ಮಾತುಗಾರ. ಡಿಫ್ರೆಂಟ್ ಆಗಿ ಮಾತಾಡ್ತಾರೆ. ಹೊಸ ಹೊಸ ಪದಗಳು ನೀವ್ ಕೇಳೇ ಇರಲ್ಲ. ಓ ಸರಿ 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 ಕನಕ, ಹಾ? ತುಂಬಾ ಮುದ್ದ ಕಾಣಿಸ್ತಾ ಇದೆ. ಈ ದಿನ ಈ ಕ್ಷಣನೇ ನಿನ್ ಕುತ್ತಿಗೆಗೆ 3 ಗಂಟೆ ಹಾಕಿ ಮನೆ ತುಂಬಿಸ್ಕೋಬೇಕು ಅಂತ ಅನಿಸ್ತಾ ಇದೆ. ಆ ದಿನ ಬೇಗ ಬನ್ನಿ ಅಂತ ನಾನು ಕಾಯ್ತಾ ಇದ್ದೀನಿ. ಯಾರು ಒಂದ್ ಸೆಲ್ಫಿ ತಗೊಳ್ಳೋಣ. ಆ ದೇವ್ರು ಈ ಹೆಣ್ಮಕ್ಳಿಗೂ ಕನ್ನಡಿಗೂ ಏನೋ ಒಂದು ಲಿಂಕ್ ಇಟ್ಬಿಟ್ಟಿದ್ದಾನೆ ಅಲ್ವಾ? ಕನ್ನಡಿ ಮುಂದೆ ನಿಂತು ಬಿಟ್ರೆ ಸಾಕು, ಕಲ್ಲು ಬಂಡೆ ತರ ನಿಂತವ್ರು ಕದ್ಲೇದೇ ಇಲ್ಲ. ಈಗ ಏನಾಯ್ತು ಅಂತ ಇಷ್ಟೊಂದ್ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಆಗಲ್ಲ ಮತ್ತೆ. ಎಷ್ಟು ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತದಿವಿ. ಮದ್ವೆನೇ ಬೇಡ ಅಂತ ಇದ್ ನಮ್ ಕನಕ ಇವಾಗ ಒಂದ್ ಹುಡುಗನ ಇಷ್ಟಪಟ್ಟು ಅವನನ್ನ ಪರಿಚಯ ಮಾಡಿಸ್ತೀನಿ ಬನ್ನಿ ಅಂತ ಕರೆದಾಗ ನಾವ್ ಲೇಟಾಗಿ ಹೋಗೋದು ಸರಿನೇನೆ? ಪಾಪ ಹುಡುಗ ಬಂದು ಕಾಯ್ತಾರಲ್ವಾ ಹೇಳೋ? ಅಯ್ಯೋ ರೀ, 8 ಗಂಟೆಗ್ ಬರ್ತೀವಿ ಅಂತ ಹೇಳಿರೋದು. ಅದಕ್ಕೆ ಇನ್ನೂ ಟೈಮ್ ಇದೆ. ನೀವ್ ಆರಾಮಾಗಿ ಗಾಡಿ ಓಡ್ಸಿ. ಹುಡುಗ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಏನೇನೋ ಹೇಳ್ತಾ ಇದ್ಲು, ಅದೆಲ್ಲ ಇವಾಗ ಓಕೆನಾ? ಅಲ್ಲ, ಅದೆಲ್ಲ ಓಕೆ ಆಗಿರೋದಕ್ಕೆ ಅಲ್ವಾ ಮದ್ವೆ ಮಾಡ್ಕೋಬೇಕು ಅನ್ನೋ ಮನ್ಸ್ ಮಾಡಿರೋದವಳು. ಆ ಹುಡುಗನೇ ಅವಳನ್ನ ಬದಲಾಯಿಸ್ಬೇಕು ರೀ. ನಿಜಾನೇ, ಕನಕನಿಗೆ ಮದ್ವೆ ಮಾಡೋದು ನಮ್ ಕರ್ತವ್ಯ ಗೊತ್ತಾ ಮೀನಾ? ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಆ ಮನೆಗೆ ನೀನೇ ಕಣಪ್ಪ ಎಲ್ಲಾನು, ಆ ಮನೆಗೆ ಏನೇ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲದನ್ನು ನೀನೇ ಮುಂದೆ ನಿಂತು ನೋಡ್ಕೋಬೇಕು ಅಂತ. ಆ ಹುಡುಗ ಒಳ್ಳೆಯವನೇ ಆಗಿರ್ತಾನೆ ಅನ್ನೋ ನಂಬಿಕೆ ನನಗೆ. ನನ್ ತಂಗಿ ಬಗ್ಗೆ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ರೀ. ಅವಳು ಖಂಡಿತವಾಗ್ಲೂ ಒಳ್ಳೆ ಹುಡುಗನೇ ಆಯ್ಕೆ ಮಾಡಿರ್ತಾಳೆ. ಕನಕ ಓದಿರೋ ಹುಡುಗಿ, ಅವಳು ಒಳ್ಳೆ ಹುಡುಗನ್ನೇ ಆಯ್ಕೆ ಮಾಡ್ಕೊಂಡಿರ್ತಾಳೆ. ಅವಳು ಅಷ್ಟು ಸುಲಭವಾಗಿಲ್ಲನು ಯಾಮಾರೋದಿಲ್ಲ, ಅವಳು ಮೋಸ ಹೋಗೋದಿಲ್ಲ. ಹೌದು ಮೀನಾ, ಆ ಹುಡುಗಂಗೆ ನಾವ್ ಇಷ್ಟ ಆಗ್ತೀವೇನೆ? ಯಾಕ್ರಿ ಹಾಗೆ ಹೇಳ್ತಿದ್ದೀರಾ? ಅಲ್ಲ, ಏನಾಗತ್ತೆ ಒಂದೊಂದ್ಸರಿ ಈ ಹುಡುಗಂಗೆ ಹುಡುಗಿ ಇಷ್ಟ ಆದ್ರೂ ಅವಳ ಮನೆಯವರು ಇಷ್ಟ ಆಗದೇನೂ ಇರಬಹುದು. ಅದಕ್ಕೆ ಕೇಳಿದೆ ಅಷ್ಟೇ. ಯಾಕಂದ್ರೆ ಅವ್ರು ಚೆನ್ನಾಗಿ ಓದ್ಕೊಂಡಿರ್ತಾರೆ, ನಾನೇನು ಓದಿಲ್ಲ, ದಡ್ಡ ನಾನು. ಯಾಕ್ರಿ ಹಾಗೆಲ್ಲ ಮಾತಾಡ್ತಿದ್ದೀರಾ? ಅಲ್ಲ, ನೀವ್ ಓದಿದ್ರೆ ಮಾತ್ರ ಎಲ್ರಿಗೂ ಇಷ್ಟ ಆಗ್ಬೇಕಂತ ಇದ್ಯಾ? ಒಳ್ಳೆ ಗುಣ ಇದ್ರೆ ಸಾಕು, ಎಲ್ರಿಗೂ ಇಷ್ಟ ಆಗ್ತಾರೆ. ನೀವು ಹಾಗೇನೆ. ಅಲ್ಲ, ನೀವಂದ್ರೆ ಇಷ್ಟ ಪಡ್ದಲೇ ಇರೋರು ಯಾರಿದಾರೆ ಹೇಳಿ? ಹಂಗಂತ್ಯಾ? ಹೌದು ರೀ, ಸ್ವಲ್ಪ ಹೊತ್ತಷ್ಟೇ ಯಾರೇ ಮಾತಾಡಿದ್ರು ನಿಮ್ ಜೊತೆ ಫಿದಾ ಆಗೋಗ್ತಾರೆ. ನನ್ನ ಹತ್ರ ಏನೋ ಮ್ಯಾಜಿಕ್ ಇದೆ ಕಣೆ ಅಲ್ವಾ? ರೀ ರೀ ಇದೇನ್ರಿ ಇಷ್ಟವರೆಗೂ ಲೇಟ್ ಆಯ್ತು ಅಂತ ಪಡ್ಕೊಂಡು ಇವಾಗ ಯಾಕೆ ಇಲ್ಲಿ ನಿಲ್ಸದ್ರಿ? ಮೊದಲನೇ ಸರಿ ಆ ಹುಡುಗ ನೋಡಕ್ ಹೋಗ್ತದೀವಿ, ಖಾಲಿ ಕೈಯಲ್ಲಿ ಹೋದ್ರೆ ಚೆನ್ನಾಗಿರುತ್ತದ? ಅದಕ್ಕೆ ಹಣ್ಣು ಹಂಪು ಏನಾದ್ರು ತಗೊಂಡೋಗೋಣ ಅಂತ ಇಲ್ಲಿಗ್ ಬಂದೆ. ಏನ ನೀವ್ ಹಿಂಗೆಲ್ಲ ಯೋಚನೆ ಮಾಡ್ತೀರಾ? ನನಗೂ ಗೊತ್ತಾಗ್ತಾ ಇಲ್ಲ, ತಲೆ ಓಡ್ತಾ ಇಲ್ಲ. ಬಾಮ್ಮ ಏನಾದ್ರು ತಗೊಂಡೋಗೋಣ, ಲೇಟ್ ಆಗತ್ತೆ. ನೀ ಏನ್ ಒಳ್ಳೆ ಬುಟ್ಟಿ 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 ಏನಣ್ಣ ಮೂತಂಬಿ ಎಷ್ಟು ಚಿಕ್ಕದಾಗ್ಬಿಟ್ಟಿದೆ ರೀ. ನಿಂಬೆಹಣ್ಣು. ನಿಂಬೆಣ್ಣ ಏನ್ ದಪ್ಪಬಿಟ್ಟಿದೆ? ಆಯ್ತು ಬಿಡುತ್ತೆ ಬೇಡ ರೀ. ಅಲ್ಲ ರೀ, ಯಾಕೆ ಇಷ್ಟೊಂದು ಹಣ್ಣುಗಳು? ಈ ಹಂಗಲ್ಲ ಕಣೆ, ಈ ಎಲ್ಲಾ ಹಣ್ಣು ತಗೊಂಡೋಗ್ಬಿಡೋಣ. ನಮ್ಗೆ ಹುಡುಗಂಗೆ ಯಾವ ಹಣ್ಣು ಇಷ್ಟ ಅಂತ ನಮ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಎಲ್ಲ ತಗೊಂಡೋಗ್ಬಿಡ. ಮೀನಾ, ಒಂದ್ ಕೆಲ್ಸ ಮಾಡು, ಕನಕ ಫೋನ್ ಮಾಡಿ ಕೇಳು ಹುಡುಗಂಗೆ ಯಾವ ಹಣ್ಣು ಇಷ್ಟ ಅಂತ. ಅದೆಲ್ಲ ಯಾಕ್ರಿ, ಯಾವ್ದೋ ಒಂದು ಹಣ್ಣು ತಗೊಂಡೋದ್ರ ಆಯ್ತು. ಹಂಗಲ್ಲ ಮೀನಾ, ಎಲ್ಲ ತಗೊಂಡೋಗೋಣ, ಆದ್ರೆ ಹುಡುಗಂಗೆ ಯಾವ ಹಣ್ಣು ಇಷ್ಟ ಅಂತ ನಾವು ಕೇಳ್ಕೊಂಡು ನೀಟಾಗಿ ತಗೊಂಡೋದ್ರೆ ಅವ್ನು ಖುಷಿ ಪಡ್ತಾನಲ್ವಾ? ಅದಕ್ಕೆ ತಗೊಂಡ್ ನಿನ್ ಫೋನ್ ನನ್ನ ಹತ್ರ ಇದೆ, ಫೋನ್ ಮಾಡಿ ಕೇಳಮ್ಮ. ಹಾಡಮ್ಮ. ಅಕ್ಕ ಕಾಲ್ ಮಾಡ್ತಿದ್ದಾಳೆ. ಹಲೋ ಅಕ್ಕ, ರೀಚ್ ಆದ್ಯಾ? ಇನ್ನೂ ಇಲ್ಲ ಕನಕ, ದಾರಿಲಿ ಬರ್ಬೇಕಾದ್ರೆ ಇವ್ರು ಹಣ್ಣು ತಗೋಣ ಅಂತ ಹೇಳಿದ್ರು. ಅವ್ರನ್ನ ಕೇಳಂಗೆ ಯಾವ ಹಣ್ಣು ಇಷ್ಟ ಅಂತ. ಯಾವ್ದೋ ಒಂದ್ ತಗೊಂಬಾ ಅಕ್ಕ, ಹಂಗಂತ ಜಾಸ್ತಿ ಏನು ತಗೊಂಬರ್ಬೇಡ. ಇವ್ರು ಆಲ್ರೆಡಿ ಸ್ವೀಟ್ಸ್ ತಗೊಂಬಂದಿದಾರ. ರೀ, ಯಾವ್ದೋ ಒಂದ್ ತಗೊಂಡ್ ಬನ್ನಿ ಅಂತ ಹೇಳ್ತಿದ್ದಾಳೆ. ಅದೆಲ್ಲ ಆಗಲ್ಲ, ಕೊಡಮ್ಮ, ನಾನು ಮಾತಾಡ್ತೀನಿ. ನಾನೇ ಮಾತಾಡ್ತೀನಿ, ಸುಮ್ನೆ ಇರಿ ಒಂದ್ ನಿಮಿಷ. ನಿಮ್ ಬಾವ ಇಲ್ಲಿ ಒಪ್ತಿಲ್ಲ ಕಣೆ. ಅವ್ರಿಗೆ ಯಾವ ಹಣ್ಣು ಇಷ್ಟ ಅಂತ ಕೇಳ್ಬಿಟ್ಟು ಹೇಳಮ್ಮ. ನೀವ್ ಇದೀರಲ್ಲ, ಸರಿ. ನಿಮ್ಗೆ ಯಾವ ಹಣ್ಣು ಇಷ್ಟ? ಏಕೆ? ಅಕ್ಕ ಬಾವ ನಿಮ್ಗೋಸ್ಕರ ಹಣ್ಣು ತಗೋತಾ ಇದಾರ. ಎಲ್ಲ ಏನಕ್ ಬೇಕು? ಯಾವ್ದನ್ನ ತರ ಕೇಳು. ಅಯ್ಯೋ, ನೀವ್ ಹೇಳ್ರಿ, ಇಲ್ಲಾನ ಅವ್ರು ಬಿಡಲ್ಲ. ಆಪಲ್ ಅಂದ್ರೆ ಇಷ್ಟ. ಸರಿ. ಹಲೋ ಅಕ್ಕ,
ಆಪಲ್ ಅಂತೆ ರೀ, ಆಪಲ್ ಅಂತೆ. ಆಪಲ್ ತುಂಬಾ ಕಾಸ್ಟ್ಲಿ ಆಗ್ಯಾ ಕಣಮ್ಮ. ಟಿಕ್ಕಿ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಇಷ್ಟಪಡ್ತಾ ಅಂತ ಕೂಡ ನೋಡಿದ್ರೆ ಕಾಶ್ಮೀರಿಂದ ತಗೊಂಬಂದಿರ ಆಪಲ್ ಬೇಕಾ? ಇದೆಲ್ಲ ಚೆನ್ನಾಗಿ ಮಾತಾಡ್ತೀರಲ್ವಾ, ಸುಮ್ನೆ ನಡೀರಿ. ಆಯ್ತಿರಮ್ಮ, ಆಪಲ್ ತಗೊಂಡೋಗೋಣ. ಅಣ್ಣ ಇದನ್ನ ಸೈಡಲ್ಲಿ ಇಟ್ಕೊಡೋಣ, ಆಮೇಲೆ ಬಂದು ತಗೊಂಡ್ ಹೋಗ್ತೀವಿ ಆಯ್ತಾ? ಏನ್ ಕಮ್ಮಿ ಇಲ್ಲ. ಚೆನ್ನಾಗಿರೋದು ಆಪಲ್ಗಳು. ಓಕೆ, ಸಾರಿ ಇಲ್ಲಿದೆ ಅನ್ಕೊಂಬಿಟ್ಟೆ. ರೀ ಬನ್ನಿ ಹೊರಡೋಣ, ನಡೀರಿ. ರೀ ಮತ್ತೇನ್ ಹುಡುಕ್ತಿದ್ದೀರಾ? ಅದು ಅಲ್ಲ ಕಣೆ, ನಾವು ಮೊದಲ ಸರಿ ಹೋಗ್ತಾ ಇರೋದು, ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಸಿಹಿ ಇಲ್ದೇ ಇದ್ರೆ ಹೆಂಗೆ ಚೆನ್ನಾಗಿರತ್ತಾ? ಅದಕ್ಕೆ ಒಂದು ಸ್ವೀಟ್ ತಗೊಂಡ್ಬಿಡ್ತೀನಿ. ನೋಡಲ್ಲ, ಅಂಗಡಿ ಇದೆ, ಹೋಗಿ ತಗೊಂಡ್ಬಿಡ್ಲಾ? ಐ ಅದು ಆ ಹುಡುಗನ್ಗೆ ಯಾವ ಸ್ವೀಟ್ ಬೇಕು ಅಂತ ಗೊತ್ತಾಗೋದಿಲ್ಲಲ್ಲ. ಒಂದ್ಸತಿ ಫೋನ್ ಮಾಡಿ ಕೇಳ್ಬಿಡೆ ಕನ್ಕಂಗೆ. ಮತ್ತೇನಾ? ಫೋನ್ ಕೊಡಿ. ಥ್ಯಾಂಕ್ಸ್. ಫೋನ್ ಅಕ್ಕನೇ ಕಾಲ್ ಮಾಡ್ತಿದ್ದಾಳೆ. ಹಲೋ, ಹೇಳಕ್ಕ. ಕನ್ಕ, ನಿನ್ ಬಾವ ಕೇಳ್ತಿದ್ದಾರೆ ನಿನ್ ಹುಡುಗಂಗೆ ಯಾವ ಸ್ವೀಟ್ ಇಷ್ಟ ಅಂತ. ಸರಿ ಇರು, ನಿಮ್ಗೆ ಯಾವ ಸ್ವೀಟ್ಸ್ ಇಷ್ಟ? ಸ್ವೀಟ್ಸ್ ಅಲ್ಲಿ ಏನಕ್ಕೆ, ನಾನೇ ತಂದಿದ್ದೀನಲ್ಲ. ಏನು ಬೇಡ, ಆರಾಮಾಗಿ ಬರಕ್ ಕೇಳು. ನೀವ್ ಹೇಳ್ರಿ, ಅವ್ರು ಬಿಡಲ್ಲ. ಯಾವ್ದೋ ಒಂಥರ ಕೇಳು. ಹೇಳಿ, ನಿಮ್ಗೆ ಯಾವ್ದು ಇಷ್ಟ? ಮೈಸೂರ್ ಪಾಕ್ ಅಂದ್ರೆ ಇಷ್ಟ. ಸರಿ. ಹಲೋ ಅಕ್ಕ, ಮೈಸೂರ್ ಪಾಕ್ ಇಷ್ಟ ಅಂತ. ರೀ, ಮೈಸೂರ್ ಪಾಕ್ ಅಂತೆ. ಮೈಸೂರ್ ಬೇಕಾ? ಓಕೆ ಓಕೆ, ಇಡ್ಕ ಹಿಂಗ ಮುಂದ್ಬಿಡ್ತೀನಿ. ಇರಲಿಲ್ಲ. ಸರಿ ಕನ್ಕ, ಬಾಯ್. ಮೀನಾ, ಅಯ್ಯೋ ಫೋನ್ ಇಟ್ಬಿಟ್ಯಾ? ಕೇಳ್ಬೇಕಾಗಿತ್ತು, ಈ ಹಾಲು ಹಾಕಿರೋ ಮೈಸೂರ್ ಪಾಕ್ ಬೇಕಾ ಇಲ್ಲ ತುಪ್ಪ ಹಾಕಿರೋ ಮೈಸೂರ್ ಪಾಕ್ ಬೇಕಂತ? ಲೇಟೆಸ್ಟ್ ಆಗಿ ಸಗ್ಣಿ ಹಾಕಿ ಮಾಡಿದಾರಂತೆ ಮೈಸೂರ್ ಪಾಕ. ಅದನ್ನ ತಂದ್ ಇಟ್ಕೊಳ್ಳಿ, ಆಗಾಗ ತಿನ್ನಿ, ಮುದ್ದಿನಾದ್ರೂ ಬರುತ್ತೆ ನಿಮ್ಗೆ. ಆಯ್ತು ಬಿಡು, ಯಾವ್ದೋ ಒಂದು ತಗೊಂಡ್ಬರ್ತೀನಿ. ಅದಕ್ಕೆ ಹಂಗಾಡ್ತೀಯ? ಬಿಟ್ರೆ ನಿಮ್ ಭಾವ ಮದ್ವೆ ಬೇಕಾಗಿರೋಂತ ಎಲ್ಲಾ ಐಟಮ್ನು ಇವತ್ತೇ ಪರ್ಚೇಸ್ ಮಾಡ್ಕೊಂಡ್ ಬರ್ತಾರೆ ಅನ್ಸುತ್ತೆ. ನಾವಂದ್ರೆ ನಮ್ ಭಾವಕ್ ತುಂಬಾ ಇಷ್ಟ. ನಾವು ತಂದಿರೋ ಸ್ವೀಟ್ಸ್ ನಿಮ್ ಭಾವಂಗ್ ಇಷ್ಟ ಆಗುತ್ತೆ ಇಲ್ವಾ ಗೊತ್ತಿಲ್ವೇ? ಖಂಡಿತ ಇಷ್ಟ ಆಗುತ್ತೆ. ಬನ್ನಿ, ಒಂದ್ ಪ್ರದಕ್ಷಿಣೆ ಹಾಕೊಂಡ್ ಬರೋಣ. ಯಾಕ್ರಿ, ಏನಾಯ್ತು? ಬೆಕ್ಕು ಮೀನಾ, ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 108 ವಿಘ್ನಗಳಂತೆ. ಯಾಕೆ ಟೆನ್ಷನ್ ಆಗಿದ್ದೀರಾ? ನಾನು ಯಾರಿಂದ ಸಸ್ಪೆಂಡ್ ಆದ್ನೋ ಅವನು ಇಲ್ಲೇ ಇದ್ದಾನೆ. ಇವ್ರು ಇಷ್ಟೊತ್ತು ಚೆನ್ನಾಗೇ ಇದ್ರು, ಆದ್ರೆ ಇಲ್ಲೊಬ್ಬ ರೌಡಿ ಬಂದಿದಾನಂತೆ. ಇವ್ರನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿಸ್ತವನು.